ಹಾಯ್ ಹಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಮಾಜಿ ಸಚಿವ, ಮಾಜಿ ಶಾಸಕ, ಕಾಂಗ್ರೆಸ್ನ ನಾಯಕ ವಿನಯ್ ಕುಲಕರ್ಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ. ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಟ್ರಯಲ್ ಕೋರ್ಟ್ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಮಾಡಿದೆ. ಟ್ರಯಲ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಒಂದು ಅರ್ಜಿಯನ್ನು ಹಾಕಿದ್ದಾರೆ, ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಹೈಕೋರ್ಟ್ನಲ್ಲಿ CBI ಹಾಗೂ ವಿನಯ್ ಕುಲಕರ್ಣಿಯ ಪರವಾದ ವಾದ ಪ್ರತಿವಾದ ಎರಡನ್ನು ಕೂಡ ಆಲಿಸಿರುವಂತಹ ನ್ಯಾಯಾಧೀಶರು ಈಗ ಆದೇಶದ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ತೀರ್ಪು ಹೊರಬರುವಂಥ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿಯಾದ ಬಸವರಾಜ್ ಅವರ ಪೀಠ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಆದೇಶವನ್ನು ಏನು CBI ಮತ್ತು ವಿನಯ್ ಕುಲಕರ್ಣಿ ಅವರ ವಾದ ಪ್ರತಿವಾದವನ್ನು ಆಲಿಸಿದೆ. ಆ ವಾದ ಪ್ರತಿವಾದವನ್ನು ಆಲಿಸಿ ಒಂದು ತೀರ್ಪನ್ನು ಬರೆಯುತ್ತಾರೆ. ಅಂದರೆ ವಿನಯ್ ಕುಲಕರ್ಣಿಗೆ ಒಂದು ಟ್ರಯಲ್ ಕೋರ್ಟಲ್ಲಿ ಆದಂಥ ಶಿಕ್ಷೆಗೆ ತಡೆ ಕೊಡಬೇಕಾ ಅಥವಾ ಟ್ರಯಲ್ ಕೋರ್ಟ್ನ ಆದೇಶವನ್ನು ಎತ್ತಿಡಿಬೇಕಾ, ಏನು ಮಾಡಬೇಕು ಅಂತೇಳಿ ಹೈಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ, ತೀರ್ಪನ್ನು ಪ್ರಕಟ ಮಾಡುತ್ತೆ. ಇದರ ನಡುವೆ ಒಂದಷ್ಟು ಚರ್ಚೆ ನಡೀತಾ ಇದೆ. ನಾನು ಕೂಡ ಧಾರವಾಡ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದಲ್ಲಿ ಎಲೆಕ್ಷನ್ ನಡೀಬೋದು ಅನ್ನೋಂಥ ಒಂದು ಲೆಕ್ಕಾಚಾರ ನಡೀತಾ ಇತ್ತು. ಹಿರಿಯೂರಿನಲ್ಲೂ ಕೂಡ ಎಲೆಕ್ಷನ್ ನಡೀತಾ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಆದರೆ ಧಾರವಾಡದಲ್ಲಿ ಈ ಬಾರಿ ಎಲೆಕ್ಷನ್ ಆಗೋದು ಡೌಟ್ ಇದೆ. ಟ್ರಯಲ್ ಕೋರ್ಟಿನ ಒಂದು ತೀರ್ಪಿಗೆ ನಮಗೆ ಒಂದು ತಡೆ ಸಿಗುವಂಥ ಸಾಧ್ಯತೆ ಇದೆ ಅಂತ ಒಂದಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ, ಅವರ ಕಾರ್ಯಕರ್ತರೆಲ್ಲ ಅಂದ್ಕೊಳ್ತಾ ಇದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಪರವಾಗಿ ಏನು ವಾದವನ್ನು ಮಾಡ್ತಿದ್ದಾರೆ ಹಿರಿಯ ಕ್ರಿಮಿನಲ್ ನ್ಯಾಯವಾದಿ CB ನಾಗೇಶ್ ಅವರು ಕೂಡ ಸಾಕಷ್ಟು ಪ್ರಕರಣಗಳನ್ನು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ತೀರ್ಪುಗಳೇನಿದ್ದಾವೆ ಆ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಹೈಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಯಾವ ಕಾರಣಕ್ಕೋಸ್ಕರ ಇವರ ಆದೇಶವನ್ನು ತಡೆ ಹಿಡಿಯಬೇಕು ಮತ್ತು ಟ್ರಯಲ್ ಕೋರ್ಟಲ್ಲಿ ಕೊಟ್ಟಂತಹ ಜೀವಾವಧಿ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನು ತಡೆ ಹಿಡಿಯಬೇಕು ಮತ್ತು ದೋಷಿ ಅಂತ ಏನಿಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಒಂದು ನಿರ್ದೋಷಿ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಒಂದು ಟ್ರಯಲ್ ಕೋರ್ಟ್ನ ವಿರುದ್ಧವಾಗಿ CB ನಾಗೇಶ್ ಒಂದು ವಾದವನ್ನು ಮಾಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಪರವಾಗಿ. ಸೊ ಅಲ್ಲಿ CB ನಾಗೇಶ್ ಅವರು ಸಾಕಷ್ಟು ಪ್ರಮುಖ ಅಂಶಗಳನ್ನು ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ. ನಾನು ಇದರಲ್ಲಿ ಏನು ಅಂತಂದೇಳಿದರೆ ಒಂದು ಜನಗಳಿಗೆ ಒಂದು ಎಜುಕೇಟ್ ಮಾಡಲಿಕ್ಕೆ ಆ ಒಂದು ಟ್ರಯಲ್ ಕೋರ್ಟಲ್ಲಿ ಏನಾಗ್ತಾ ಇದೆ, ಹೈಕೋರ್ಟ್ನಲ್ಲಿ ಏನಾಗ್ತಾ ಇದೆ, ಯಾವ ಪ್ರಕರಣವನ್ನು ಮುಂದಿಟ್ಕೊಂಡು ಯಾವ ಪ್ರಕರಣದ ತೀರ್ಪನ್ನು ಮುಂದಿಟ್ಕೊಂಡು CB ನಾಗೇಶ್ ಅವರು ಇವರಿಗೆ ಈ ಒಂದು ಆದೇಶಕ್ಕೆ ಬ್ರೇಕ್ ಕೊಡಬೇಕು ಅಂತೇಳಿ, ಏನು ಟ್ರಯಲ್ ಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಅದು ದೋಷ ಅಂತ ಏನಿದೆ ಅದನ್ನು ನಿರ್ದೋಷಿ ಅಂತಂದೇಳಿ ಘೋಷಣೆ ಮಾಡಬೇಕು ಅಂತೇಳಿ ಯಾವ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಜನಗಳಿಗೆ ಎಜುಕೇಟ್ ಮಾಡೋ ಉದ್ದೇಶದಿಂದ ಒಂದಷ್ಟು ಹಳೆ ಪ್ರಕರಣಗಳು ಎಲ್ಲ CB ನಾಗೇಶ್ ಅವರು ಹೈಕೋರ್ಟ್ ಮುಂದ್ಗಡೆ ಒಂದು ಮಂಡನೆಯನ್ನು ಮಾಡಿದ್ದಾರೆ. ಅದನ್ನು ನಿಮ್ಮ ಗಮನಕ್ಕೆ ತರುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನಾನು. ಸೊ ಪ್ರಕರಣ ಒಂದು, ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರುವಂಥ ಪ್ರಕರಣಗಳು, ಅಲ್ಲಿಯ ತೀರ್ಪುಗಳಿದೆ, ಆ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿ ಬರುವಂಥ ಎಲ್ಲ ನ್ಯಾಯಾಲಯಗಳಿಗೆ ಅದು ಮಾರ್ಗದರ್ಶನ ಆಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶಗಳಿದೆ, ಆದೇಶಗಳನ್ನು ಹೈಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಇಂತಹ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾದ ಆದೇಶವನ್ನು ಕೊಟ್ಟಿದೆ, ಆ ಪ್ರಕರಣವನ್ನು ಒಂದು ಮಾಡೆಲ್ ಆಗಿ ಇಟ್ಕೊಂಡು ನಮ್ಮ ಕ್ಲೈಂಟ್ಗೆ ಈ ರೀತಿಯಾದ ಆದೇಶವನ್ನು ಕೊಡಿ ಅಂತೇಳಿ ಅಪೀಲನ್ನು ಮಾಡ್ತಾರೆ. ಅದೇ ರೀತಿಯಾದ ಅಪೀಲನ್ನು CB ನಾಗೇಶ್ವರ್ ಮಾಡಿದ್ದಾರೆ. ಮೊದಲನೇ ಪ್ರಕರಣದಲ್ಲಿ ಇವರು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರಪ್ಪ ಅಂದರೆ ಅಫ್ಜಲ್ ಅನ್ಸಾರಿ ಮತ್ತು ಉತ್ತರ ಪ್ರದೇಶದ ನಡುವಿನ ಪ್ರಕರಣ. ಇದು 2023ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಆ ಪ್ರಕರಣವನ್ನು CB ನಾಗೇಶ್ ಅವರು ಕರ್ನಾಟಕದ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅಲ್ಲಿಯ ತೀರ್ಪೇನೆಂದರೆ ಉತ್ತರ ಪ್ರದೇಶದ ಗಾಜಿಯಾಪುರದ ಲೋಕಸಭಾ ಕ್ಷೇತ್ರದ ಸಂಸದ ಅಫ್ಜಲ್ ಅನ್ಸಾರಿ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ತಡೆ ಕಾಯ್ದೆ ಕಾಲಮಡಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಅಲ್ಲಿಯ ಹೈಕೋರ್ಟ್. ಆ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಅಲಹಾಬಾದ್ ಕೋರ್ಟು ಎತ್ತಿ ಹಿಡಿದಿತ್ತು. ಅಲ್ಲಿಯ ಏನು ಸ್ಥಳೀಯ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿತ್ತು, ಅಲ್ಲಿ ಟ್ರಯಲ್ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ಅದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಹೌದು, ಇದು ಸರಿಯಾಗಿದೆ ಅಂತೇಳಿ ಆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ, ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಅನ್ಸಾರಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರ್ತಾರೆ. ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಅವರು ದೋಷಿ ಎಂಬ ತೀರ್ಪನ್ನು ಅಮಾನತಿನಲ್ಲಿಟ್ಟು ಜೀವಾವಧಿ ಶಿಕ್ಷೆಯನ್ನು ಕೂಡ ಅಮಾನತಿನಲ್ಲಿಡುತ್ತೆ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಕರಣವನ್ನು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ CB ನಾಗೇಶ್ ಅವರು. ಯಾವ ರೀತಿ ಅನ್ಸಾರಿ ಅವರ ಪ್ರಕರಣದಲ್ಲಿ ದೋಷಿ ಅಂತಂದೇನಿತ್ತು ಅದನ್ನು ಅಮಾನತಿನಲ್ಲಿಟ್ಟು ಮತ್ತು ಜೀವಾವಧಿ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟಿತ್ತು ಸುಪ್ರೀಂ ಕೋರ್ಟು, ಯಾವ ಕಾರಣಕ್ಕೋಸ್ಕರ ಇಟ್ಟಿತ್ತು ಅದೇ ಕಾರಣವನ್ನು ಬಳಸಿಕೊಂಡು ಇಲ್ಲೂ ಕೂಡ ಈ ಒಂದು ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ದೋಷಿ ಅಂತ ಏನಿದೆ ಅದನ್ನು ಅಮಾನತಿನಲ್ಲಿ ಇಡಬೇಕು ಮತ್ತು ಜೀವಾವಧಿ ಶಿಕ್ಷೆ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ಅಮಾನತಿನಲ್ಲಿಟ್ಟು ಅವರ ಸದಸ್ಯ ಸ್ಥಾನವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಂದೇಳಿ ಮನವಿಯನ್ನು ಮಾಡಿದ್ದಾರೆ. ಹೈಕೋರ್ಟು ಈ ಅನ್ಸಾರಿ ಪ್ರಕರಣದಲ್ಲಿ ಏನಪ್ಪ ಒಂದು ಆದೇಶವನ್ನು ಕೊಟ್ಟಿತ್ತು ಅಂದರೆ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿರುವ ದಾವೆ ಇತ್ಯರ್ಥ ಆಗುವವರೆಗೂ ಕೂಡ ಗಾಜಿಯಾಬಾದ್ನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಚುನಾವಣಾ ಆಯೋಗ ಮಾಡುವಂತಿಲ್ಲ ಅಂತ. ಒಂದು ವೇಳೆ ಸುಪ್ರೀಂ ಕೋರ್ಟಲ್ಲಿ ಇವರು ನಿರ್ದೋಷಿ ಅಂತ ಆದರು ಅಂತಾದರೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ, ಮರುಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಥವಾ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗಿರ್ತಾರೆ ಅವರನ್ನು ಮತ್ತೆ ಅನರ್ಹಗೊಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಿಮ ತೀರ್ಪು ಬರೋವರು ಕೂಡ ಕಾಯ್ದಿರಿಸಿದೆ ಅಂತ ಹೇಳಿತ್ತು. ಸಂಸದ ಅಫ್ಜಲ್ ಅನ್ಸಾರಿ ಲೋಕಸಭಾ ಕಲಾಪದಲ್ಲಿ ಭಾಗವಹಿಸುವಂತಿಲ್ಲ.
ಕಲಾಪದಲ್ಲಿ ಮತದಾನ ಮಾಡುವಂತಿಲ್ಲ, ಸಂಸದರಿಗೆ ಸಿಗುವ ಯಾವ ಸೌಲಭ್ಯವನ್ನು ಕೂಡ ತೆಗೆದುಕೊಳ್ಳುವಂತಿಲ್ಲ. ಇವರು ದೋಷಿನ ನಿರ್ದೋಷಿನ ಅಂತಂದೇಳಿ ಸುಪ್ರೀಂ ಕೋರ್ಟಲ್ಲಿ ಅಂತಿಮ ಆಗೋವರು ಕೂಡ ಒಂದು ಯಾವುದೇ ರೀತಿಯಾದ ಸೌಲಭ್ಯನ ಪಡೆಯುವಂತಿಲ್ಲ ಅಂತ ಇತ್ತು. ಜೊತೆಗೆ ಸಂಸದರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರಾಭಿವೃದ್ಧಿ ನಿಧಿಯನ್ನು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯಾದ ಆಕ್ಷೇಪಣೆ ಇರಲಿಲ್ಲ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಆದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಅದರ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ, ಆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಒಳಪಟ್ಟಿರಬೇಕು ಅಂತೇಳಿ ಒಂದು ಆದೇಶವನ್ನು ಕೊಡುತ್ತೆ. ಹಾಗಾಗಿ ಆ ಒಂದು ಪ್ರಕರಣವನ್ನು ಸಿ ವಿ ನಾಗೇಶ್ ಅವರು ಈಗ ಹೈಕೋರ್ಟ್ ಮುಂದೆ ಇಟ್ಟು ಒಂದು ಏನು ಕೇಸಿದೆ ಅಫ್ಜಲ್ ಅನ್ಸಾರಿ ಕೇಸಿದೆ, ಅಫ್ಜಲ್ ಅನ್ಸಾರಿ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸ್ಗಳನ್ನು ಎಲ್ಲ ಆ ಒಂದು ಆರ್ಡರ್ ಕಾಪಿಗಳನ್ನು ಕೊಟ್ಟು ಈ ರೀತಿಯಾಗಿ ನನ್ನ ಕಕ್ಷಿದಾರ ವಿನಯ್ ಕುಲಕರ್ಣಿಗೆ ಒಂದು ದೋಷಿ ಅಂತ ಏನಿದೆ ಅದನ್ನು ನಿರ್ದೋಷಿ ಅಂತೇಳಿ ಮಾಡಬೇಕು, ಜೊತೆಗೆ ಆ ಒಂದು ಆದೇಶಕ್ಕೆ ತಡೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಮತ್ತೊಂದು ಅಮಿತ್ ಜೋಗಿ ವರ್ಸಸ್ CBI ಪ್ರಕರಣ. ಎಸ್, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ NCP ಮುಖಂಡನ ಕೊಲೆ ಪ್ರಕರಣದಲ್ಲಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಅಜಿತ್ ಜೋಗಿ ಮಗ ಅಮಿತ್ ಜೋಗಿ ಮತ್ತು ಇತರರನ್ನು CBI ಒಂದು FIR ಮಾಡ್ಕೊಂಡಿತ್ತು. FIR ಮಾಡ್ಕೊಂಡು ಅವ್ರನ್ನ ಆರೋಪಿಗಳನ್ನು ಹೇಳಿ ಬಂಧನವನ್ನು ಮಾಡಿ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಅವರ ಶಿಕ್ಷೆಯನ್ನು ಟ್ರಯಲ್ ಕೊಟ್ಟು ಖುಲಾಸೆಗೊಳಿಸಿತ್ತು. ಅಮಿತ್ ಯಾವುದೇ ರೀತಿಯಾಗಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಟ್ರಯಲ್ ಕೋರ್ಟ್ ಅಮಾನತಿನಲ್ಲಿ ಇಟ್ಟಿತ್ತು. ಅದನ್ನು ಮತ್ತೆ ಹೈಕೋರ್ಟಲ್ಲಿ ಹೋದ ಸಂದರ್ಭದಲ್ಲಿ ಹೈಕೋರ್ಟು ಇಲ್ಲ ಅವರಿಗೆ ಶಿಕ್ಷೆ ಕೊಡಿ ಅಂತೇಳಿ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವರ ಶಿಕ್ಷೆಯನ್ನು ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲ ಇವರು ನಿರಪರಾಧಿ ಅಂತೇಳಿ ನಿರ್ದೋಷಿ ಅಂತೇಳಿ ಬಿಡುಗಡೆಯನ್ನು ಮಾಡಿ ಹೈಕೋರ್ಟ್ಗೆ ಒಂದು ತೀರ್ಪನ್ನು ರವಾನೆ ಮಾಡಿತ್ತು. ಹೈಕೋರ್ಟ್ ವಿಧಿಸಿದ ಜೀವಾವಧಿ ಶಿಕ್ಷೆಗೂ ಕೂಡ ತಡೆಯನ್ನು ನೀಡಿತ್ತು. ಇದು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಅಜಿತ್ ಜೋಗಿ ಮಗ ಅಮಿತ್ ಜೋಗಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪಿದು. ಇದೇ ರೀತಿಯಾಗಿ ಒಂದಷ್ಟು ಸುಪ್ರೀಂ ಕೋರ್ಟಲ್ಲಾದಂತಹ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೀರ್ಪುಗಳನ್ನು ಮುಂದಿಟ್ಕೊಂಡು ಸಿ ವಿ ನಾಗೇಶ್ ಅವರು ವಿನಯ್ ಕುಲಕರ್ಣಿಯ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಕೊನೆಯದಾಗಿ ಇವರು ಕೇಳ್ಕೊಂಡಿರೋದು ಏನಪ್ಪ ಅಂತಂದರೆ, ವಾದ ಮಾಡುವ ಸಂದರ್ಭದಲ್ಲಿ ಒಂದು ವೇಳೆ ವಿನಯ್ ಕುಲಕರ್ಣಿ ಅವರನ್ನು ದೋಷಿ ಅಂತಂದೇಳಿ ಏನಾದರೂ ನೀವು ತೀರ್ಪನ್ನು ಕಂಟಿನ್ಯೂ ಮಾಡಿದ್ದೆ ಆದರೆ ಮರು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾರೋ ಹೊಸಬ್ರು ಆಯ್ಕೆಯಾಗಿ ಬರ್ತಾರೆ. ಹೈಕೋರ್ಟ್ನಲ್ಲಿ ಮತ್ತೆ ಮೇಲ್ಮನವಿ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದಂಥ ಸಂದರ್ಭದಲ್ಲಿ ಕಳೆದ ಇನ್ನು 6 ತಿಂಗಳು ಅಥವಾ ವರ್ಷದ ಒಳಗಡೆ ವಿನಯ್ ಕುಲಕರ್ಣಿ ನಿರ್ದೋಷಿ ಅಂತ ಏನಾದರೂ ಮತ್ತೆ ಆಯಿತು ಅಂತ ಆದರೆ ಮರು ಚುನಾವಣೆ ನಡೆಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬಾರಿ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ನಿರ್ದೋಷಿ ಅಥವಾ ದೋಷಿ ಅನ್ನೋದರಲ್ಲಿ ಫೈನಲ್ ಆಗೋರು ಕೂಡ ಈ ಒಂದು ತಡೆ ಏನಿದೆ ಟ್ರಯಲ್ ಕೋರ್ಟಲ್ಲಿ ಕೊಟ್ಟಂತಹ ಆದೇಶ ಇದೆ, ಆ ಆದೇಶಕ್ಕೆ ತಡೆಯನ್ನು ಕೊಡಬೇಕು. ದೋಷಿ ಅನ್ನೋದಕ್ಕೆ ಅಮಾನತಿನಲ್ಲಿ ಇಡಬೇಕು. ಮತ್ತು ಆ ಒಂದು ಶಿಕ್ಷೆಯನ್ನು ಪ್ರಕರಣ ಮಾಡಿದ್ದಾರೆ, ಶಿಕ್ಷೆ ಒಂದು ವಿಧಿಸಿದ್ದಾರೆ, ಆ ಶಿಕ್ಷೆಯನ್ನು ಕೂಡ ಅಮಾನತಿನಲ್ಲಿ ಇಡಬೇಕು ಅಂತೇಳಿ ಈಗ ಸಿ ವಿ ನಾಗೇಶ್ ಹೈಕೋರ್ಟ್ ಮೆಟ್ಟಿಲಲ್ಲಿ ಏನಿದ್ದಾರೆ ಅಲ್ಲಿ ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಏನು ಒಂದು 5-6 ಕೇಸ್ಗಳನ್ನು ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ಒಂದು 5-6 ಕೇಸ್ಗಳನ್ನು ಸ್ಯಾಂಪಲ್ ಆಗಿ ಇಟ್ಕೊಂಡು ಅಲ್ಲಿಯ ತೀರ್ಪನ್ನು ಹೈಕೋರ್ಟ್ ಗಮನಕ್ಕೆ ತಂದು ಈ ಕಾರಣಕ್ಕೋಸ್ಕರ ಇಂಥ ಪ್ರಕರಣದಲ್ಲಿ ಇಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಅದೇ ಕಾಲಮ್ನಲ್ಲಿ ಅದೇ ಒಂದು ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ನಲ್ಲಿ ಈಗ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಜನ ಕಾಯ್ತಾ ಇದ್ದಾರೆ. ಒಂದು ವೇಳೆ ಈ ಆದೇಶನ ಟ್ರಯಲ್ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಎತ್ತಿಡಿದಿದ್ದೆ ಆದರೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಸಂಪೂರ್ಣವಾಗಿ ರದ್ದಾಗುತ್ತೆ. ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗೋ ಸಾಧ್ಯತೆ ಬಹುತೇಕ ಇದೆ. ಒಂದು ವೇಳೆ ಹಳೆಯ ಪ್ರಕರಣಗಳನ್ನು ಇಟ್ಕೊಂಡು ಏನು ಸುಪ್ರೀಂ ಕೋರ್ಟ್ನ ಆದೇಶ ಇದ್ದಾವೆ, ಅಲ್ಲಿಯ ತೀರ್ಪಿದ್ದಾವೆ, ಆ ತೀರ್ಪನ್ನು ಮಾಡಲಾಗಿ ಇಟ್ಕೊಂಡು ಏನಾದರೂ ಹೈಕೋರ್ಟ್ ತಡೆಯನ್ನು ಕೊಟ್ಟಿದ್ದೆ ಆದರೆ ಅವರ ಶಾಸಕ ಸ್ಥಾನ ಮತ್ತೆ ಮಳೆ ಬರುವ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಒಂದು ಜಸ್ಟ್ ಎಜುಕೇಟೆಡ್ ಪರ್ಪಸ್ ಆಗಿ ನಾವು ಹೇಳ್ತಾ ಇರುವಂಥದ್ದು ಬಿಟ್ಟು ಬೇರೆ ಏನೂ ಅಲ್ಲ ಇದರಲ್ಲಿ. ಯಾಕಂದರೆ ವಿನಯ್ ಕುಲಕರ್ಣಿಯ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಸಿದೆ. ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗುತ್ತೋ ಇಲ್ಲೋ ಅನ್ನೋದ ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾಗಿ ಜನರಿಗೆ ಧಾರವಾಡ ಬೈ ಎಲೆಕ್ಷನ್ ಇದಕ್ಕಿಂತ ಮುಂಚೆ ಧಾರವಾಡದ ಚಿತ್ರಣ ಏನು ಅಂತ ಕೊಡಬೇಕಿತ್ತು, ವಿನಯ್ ಕುಲಕರ್ಣಿಯ ಪ್ರಕರಣ ಯಾವ ಹಂತದಲ್ಲಿ ಅಂತಂದೇಳಿ ನಾವು ನಮ್ಮ ವೀಕ್ಷಕರಿಗೆ ಕೊಡಬೇಕಾಗಿತ್ತು. ಹಾಗಾಗಿ ಈ ಮಾಹಿತಿನ ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಸುದ್ದಿ ಜೊತೆಗೆ ನಾನು ತಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.